Warm greeting students. I am Rekha HG, Assistant Professor of History, GFGC Vijayanagar, Bangalore. Today I will be explaining to you all Regional Associations, Session 20, 6th semester BA students, Contemporary World. So what are these regional organizations? ಸ್ಥಳೀಯ ಸಂಘಟನೆಗಳು ಆ ಸ್ಥಳದಲ್ಲಿ ಒಂದೊಂದು ಸಂಘಟನೆಗಳನ್ನು ಮಾಡ್ಕೊಂಡಿರುವಂಥದ್ದು. ಫಾರ್ ಎಕ್ಸಾಂಪಲ್, ಪೆಟ್ರೋಲ್ ಸಿಗೋ ಒಂದು ಏರಿಯಾನಲ್ಲಿ ಅವರು OPEC ಮಾಡ್ಕೊಂಡಿರ್ತಾರೆ, ಅಥವಾ ಅರಬ್ ರಾಷ್ಟ್ರಗಳೆಲ್ಲ ಸೇರಿ ಒಂದು ಅರಬ್ ಲೀಗ್ ಮಾಡ್ಕೊಂಡಿರ್ತಾರೆ. ಮತ್ತು ಸೌತ್ ಈಸ್ಟ್ನವರು ಸೌತ್ ದಕ್ಷಿಣ ವಲಯದಲ್ಲಿ ಲೈಕ್ ವಿ ಹ್ಯಾವ್ ಸಿಯಾಟೋ, ಮತ್ತು ಇನ್ನು ದಕ್ಷಿಣ ಅಂತ ಬಂದಾಗ ಸಾರ್ಕ್, ಈ ರೀತಿ ಹಲವಾರು ಸ್ಥಳೀಯ ಸಂಘಟನೆಗಳನ್ನು ಬೆಳೆಸ್ಕೊಂಡು ಅದರಿಂದ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಿಕ್ಕಾಗಿ ರೀಜನಲ್ ಆರ್ಗನೈಸೇಷನ್ಸನ್ನು ಆರಂಭ ಮಾಡಿಕೊಳ್ತಾರೆ. They are in a sense international organizations as they incorporate international membership and encompass geopolitical entities that operationally transcend a single nation state. However, ಇದು ಜಿಯೋಪೊಲಿಟಿಕಲ್ ಆಗಿರುತ್ತೆ. ಆ ಒಂದು ಜಿಯೋಗ್ರಫಿಕಲ್ ಏರಿಯಾ, ಆ ಒಂದು ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಕೌಂಟ್ ಆಗುತ್ತೆ. ಆ್ಯಂಡ್ ಒಂದೇ ನೇಷ ಇರಲ್ಲ, ಹಲವಾರು ದೇಶಗಳು ಸೇರಿ ಒಂದು ಸಂಘಟನೆಯನ್ನು ಮಾಡಿಕೊಂಡಿರ್ತಾರೆ. However, their membership is characterized by boundaries and demarcations, characteristics to a defined and unique geography such as continents, geopolitics such as economic blocks. ಸೊ ಒಂದು ಭೌಗೋಳಿಕ ಅಂಶ, ರಾಜಕೀಯ ಅಂಶ, ಆರ್ಥಿಕ ಅಂಶ ಎಲ್ಲ ಸೇರಿಕೊಂಡು ಒಂದೊಂದು ಸಂಘಟನೆಗಳನ್ನು ಆರಂಭ ಮಾಡಿಕೊಂಡಿರ್ತಾರೆ. ದೇ ಹ್ಯಾವ್ ಬೀನ್ ಎಸ್ಟಾಬ್ಲಿಷ್ಡ್ ಟು ಫೋಸ್ಟರ್ ಕೋಆಪರೇಷನ್ ಆ್ಯಂಡ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಇಂಟಿಗ್ರೇಷನ್ ಆರ್ dialogue for their cooperation. They have among states or entity within a restrictive geographical or geopolitical boundary. They both reflect common patterns of development and history that have been fostered since the end of Second World War. ಎರಡನೇ ಮಹಾಯುದ್ಧದಿಂದ ಆದಂಥ ಪರಿಣಾಮಗಳು ಮತ್ತು ಮಿಲಿಟರಿ ಬ್ಲಾಕ್ಗಳು ಮತ್ತು ದ್ವಿಧ್ರುವ ಜಗತ್ತು ಹಲವಾರು ಸಂಘಟನೆಗಳು ಆರಂಭವಾಗೋದಕ್ಕೆ ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಂಡಿಯಾ ನ್ಯಾಮ್ನಲ್ಲೂ ಇದೆ, ಸಾರ್ಕ್ನಲ್ಲೂ ಇದೆ. ಸೊ ವೇರ್ ಎವರ್ ಶಿ ವಾಂಟ್ಸ್ ಶಿ ವಿಲ್ ಫಿಟ್ ಹರ್ ಸೆಲ್ಫ್, ಆ ರೀತಿ. Most of the regional association tends to work alongside with well-established multilateral organizations such as United Nations. ಯುನೈಟೆಡ್ ನೇಷನ್ಗೆ ಒಂದು ಸಹಾಯ ಆಗೋ ರೀತಿಯಲ್ಲಿ ಅವು ಎಸ್ಟಾಬ್ಲಿಷ್ ಮಾಡಿಕೊಂಡಿರ್ತವೆ. While in many instances, regional organization is simply referred to as an ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಕೂಡ ಕರ್ಕೊಳ್ತಾರೆ. ಅವರ ಒಂದು ರಾಜಕೀಯ ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಅಲ್ಲಿರುವಂಥ ರಾಷ್ಟ್ರಗಳು, ಆ ದಿಕ್ಕಿನಲ್ಲಿರುವಂಥ ರಾಷ್ಟ್ರಗಳು ಸೇರಿ ಒಕ್ಕೂಟವನ್ನು ಮಾಡ್ಕೊಳ್ತವೆ. ಫಾರ್ ಎಕ್ಸಾಂಪಲ್, ಆ್ಯಸ್ ಐ ಟೋಲ್ಡ್ ಯು, ಈ ಅರಬ್ ರಾಷ್ಟ್ರಗಳೆಲ್ಲ ಅರಬ್ ಲೀಗನ್ನು ಮಾಡ್ಕೊಂಡಿರ್ತವೆ. OPEC ರಾಷ್ಟ್ರಗಳು ಪೆಟ್ರೋಲ್ OPEC ಮಾಡ್ಕೊಂಡಿರ್ತಾರೆ. ಜೊತೆಗೆ ಏಷ್ಯಾದಲ್ಲಿರುವಂಥವರು ಸಾರ್ಕ್ ಮಾಡ್ಕೊಂಡಿರುವಂಥದ್ದು, ಸೌತ್ ಈಸ್ಟ್ ಏಷ್ಯನ್ ಅಸೋಸಿಯೇಷನ್, ಮತ್ತು ಯುರೋಪ್ನಲ್ಲಿ ಹಲವಾರು ಯುರೋಪಿಯನ್ ಯೂನಿಯನ್, ಆ ರೀತಿ ಹಲವಾರು ಸ್ಥಳೀಯ ಸಂಘಟನೆಗಳನ್ನು ಅದು ವಿಶ್ವಸಂಸ್ಥೆ ಮುಂದೆ ಸಹಾಯ ಹಸ್ತವಾಗಿ ಇರ್ತವೆ, ಅವು ಹೆಲ್ಪ್ ಮಾಡ್ತವೆ ವಿಶ್ವಸಂಸ್ಥೆಗೆ. While in many instances a regional organization is simply referred to as an international organization, in many others it makes sense to use the term regional organization to stress the more limited scope of a particular membership. We will start with APEC, Asia Pacific Economic Cooperation. ಇದು ಒಂದು ಸ್ಥಳೀಯ ಘಟಕ ಅಂತ ಹೇಳ್ಬೋದು. It is a regional economic forum of 21 specific rim countries established in 1989. ನೋಡಿ, 29 ರಾಷ್ಟ್ರಗಳು ಸೇರ್ಕೊಂಡಿರುವಂಥದ್ದು. ಪೆಸಿಫಿಕ್ ಓಷನ್ ಆ ಒಂದು ಸ್ಥಳದಲ್ಲಿರುವಂಥ ರಾಷ್ಟ್ರಗಳು. ಇದರ ಕೇಂದ್ರ ಕಚೇರಿ ಸಿಂಗಪೂರ್ನಲ್ಲಿರುವಂಥದ್ದು. APECನಲ್ಲಿ 21 ಮೆಂಬರ್ಸ್ ಏಮ್ ಟು ಪ್ರಮೋಟ್ ಫ್ರೀ ಟ್ರೇಡ್ ಥ್ರೂ ಔಟ್ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಒಂದು ಉಚಿತವಾದಂತಹ ಟ್ರೇಡ್ ಅಂತಂದರೆ ಹೆಚ್ಚು ರೆಸ್ಟ್ರಿಕ್ಷನ್ಸ್ ಇರುವಂಥ ಒಂದು ಮುಕ್ತ ಮಾರುಕಟ್ಟೆ ಅಂತ ಹೇಳ್ಬೋದು, ಅದನ್ನು ಸ್ಥಾಪನೆ ಮಾಡೋ ಒಂದು ಇಂಟೆನ್ಷನ್, ಫ್ರೀ ಮಾರ್ಕೆಟ್. ಸೊ ಈ APEC ಅಕೌಂಟ್ ಫಾರ್ ಅಬೌಟ್ ಹಾಫ್ ಆಫ್ ದಿ ವರ್ಲ್ಡ್ಸ್ ಟ್ರೇಡ್, ಅಬೌಟ್ 60% ಗ್ಲೋಬಲ್ ಟ್ರೇಡ್. ನೋಡಿ, ಇದನ್ನು ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್.
APEC ಅನ್ನೋದು ವರ್ಲ್ಡ್ಗೆ 60% ವ್ಯಾಪಾರ ಆಗತ್ತಂತೆ ಈ ಒಂದು ಫೋರಮ್ನಲ್ಲಿ. ಸೊ ಇಟ್ ಎಸ್ಟಾಬ್ಲಿಷ್ಡ್ ಇನ್ ರೆಸ್ಪಾನ್ಸ್ ಟು ದಿ ಗ್ರೋಯಿಂಗ್ ಇಂಟರ್ಡಿಪೆಂಡೆನ್ಸ್ ಆಫ್ ಏಷ್ಯಾ ಪೆಸಿಫಿಕ್ ಕಂಟ್ರೀಸ್ and the advent of regional trade blocs in other parts of the world. To establish new market for agricultural products and raw materials beyond Europe. ಈ ಏಷ್ಯಾ ಪೆಸಿಫಿಕ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಯುರೋಪ್ ಆ್ಯಂಡ್ ಏಷ್ಯಾ. ಪೆಸಿಫಿಕ್ ಓಷನ್ ಎರಡು ಕಡೆ ಇರುವ ಒಂದು ಕಾರಣಕ್ಕಾಗಿ ಇಟ್ ಇಸ್ ಬೋತ್. BCIM ಅನ್ನೋದು ಒಂದು ಅಸೋಸಿಯೇಷನ್, ಒಂದು ಸ್ಥಳೀಯ ಸಂಘಟನೆ, ರೀಜನಲ್ ಅಸೋಸಿಯೇಷನ್ or organization. This is BCIM includes Bangladesh, China, India, Myanmar. Myanmar ಅಂದರೆ ಬರ್ಮಾ. ಸೊ ದಿ ಏಮ್, ದ ಗ್ರೇಟರ್ ಇಂಟಿಗ್ರೇಷನ್, ಏಮ್ ಏನು ಅಂತಂದರೆ ಒಂದು ವ್ಯಾಪಾರದ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಳ್ಳುವಂಥದ್ದು ಮತ್ತು ಹೂಡಿಕೆ ಮಾಡೋದಕ್ಕೆ ಕೂಡ ಇದು ತಮ್ಮಲ್ಲೇ ವ್ಯಾಪಾರ ಮತ್ತು ಹೂಡಿಕೆಗಾಗಿ ಮಾಡಿಕೊಂಡಿರುವಂಥ ಒಂದು ಆರ್ಥಿಕ ಕಾರಿಡಾರ್. ಇಟ್ಸ್ ಎನ್ ಎಕನಾಮಿಕ್ ಕಾರಿಡಾರ್ is an initiative conceptualized for significant gains through sub-regional economic cooperation with BCIM. The multi-modal corridor will be first expressway between India and China and will pass through Myanmar and Bangladesh. So BCI evolved from Kunming initiative. He initiative in the nodi, even though our enemy country is there, but still India is a member for this particular BCIM. ಫಾರ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅದು ಮುಖ್ಯವಾಗಿರುವಂಥದ್ದು. ಬ್ರಿಕ್ಸ್, ದಿಸ್ ಇಸ್ ದ ಕಂಟ್ರಿ ಇನ್ಕ್ಲೂಡ್ಸ್, ನೋಡಿ ದಿಸ್ ಇಸ್ ಡಿಫ್ರೆಂಟ್ ಆಗಿರುವಂಥದ್ದು. ಇಲ್ಲಿ ಆಫ್ರಿಕಾ, ಏಷ್ಯಾ ಮತ್ತು ಯುರೋಪ್ ಇಷ್ಟು ರಾಷ್ಟ್ರಗಳು ಸೇರ್ಕೊಂಡು ಮಾಡ್ಕೊಂಡಿರುವಂಥ ಒಂದು ಸ್ಥಳೀಯ ಸಂಘಟನೆ ಅಂತ ಹೇಳ್ಬೋದು. ಇಟ್ಸ್ ಒರಿಜಿನಲಿ 4 ವೇರ್ ಗ್ರೂಪ್ಡ್ ಆಸ್ ಬ್ರಿಕ್. ಮೊದಲಿಗೆ 4 ಜನ ಬಿಫೋರ್ ದಿ ಇಂಡಕ್ಷನ್ ಆಫ್ ಸೌತ್ ಆಫ್ರಿಕಾ ಇನ್ 2010. ಸೊ ಆಫ್ರಿಕಾ, ಏಷ್ಯಾ, ಯುರೋಪ್ ಇಷ್ಟು ರಾಷ್ಟ್ರ ಆ್ಯಂಡ್ ಅಮೇರಿಕಾ. ಜಸ್ಟ್ ಸಿ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಗ್ರೂಪ್ ಏನಂತಂದರೆ, ಬ್ರಾಜಿಲ್ ಈಸ್ ಅ ಲ್ಯಾಟಿನ್ ಅಮೇರಿಕನ್ ಕಂಟ್ರಿ, ರಷ್ಯಾ ಈಸ್ ಯುರೋಪಿಯನ್ ಕಂಟ್ರಿ, ಇಂಡಿಯಾ, ಚೈನಾ ಈಸ್ ಏಷ್ಯಾ ಆ್ಯಂಡ್ ಸೌತ್ ಆಫ್ರಿಕಾ ಈಸ್ ಆಫ್ರಿಕಾ. ಸೊ ಯುರೋಪ್, ಏಷ್ಯಾ, ಅಮೇರಿಕಾ ಆ್ಯಂಡ್ ಆಫ್ರಿಕಾ ಎಲ್ಲ ಸೇರಿ ಮಾಡ್ಕೊಂಡಿರುವ ಒಂದು ಸ್ಥಳೀಯ ಸಂಘಟನೆ. ಇಟ್ಸ್ ರೀಜನಲ್ ಅಸೋಸಿಯೇಷನ್. ಬ್ರಿಕ್ ಮೆಂಬರ್ಸ್ ಆರ್ ಆಲ್ ಲೀಡಿಂಗ್ ಡೆವಲಪಿಂಗ್ ಆರ್ ನ್ಯೂಲಿ ಡೆವಲಪ್ಡ್ ಕಂಟ್ರೀಸ್. ಅವೆಲ್ಲ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಅಥವಾ ಅಭಿವೃದ್ಧಿ ಹೊಂದಿರುವಂಥವರು ಅಭಿವೃದ್ಧಿಶೀಲ ರಾಷ್ಟ್ರಗಳು. ಆಲ್ ದ ಕಂಟ್ರೀಸ್ ಆರ್ ಇನ್ಕ್ಲೂಡೆಡ್. ಬೋತ್ ಡೆವಲಪಿಂಗ್ ಆ್ಯಂಡ್ ಡೆವಲಪ್ಡ್ ಕಂಟ್ರೀಸ್ ಆರ್ ಇನ್ಕ್ಲೂಡೆಡ್ ಇನ್ ದಿಸ್ ಗ್ರೂಪ್. ಸೊ sometimes fast growing economies have significant influence on regional affairs. All 5 are G20 members. ಇಷ್ಟು ಜನ ಕೂಡ G20 ಮೆಂಬರ್ಸ್ ಆಗಿರ್ತಾರೆ. 5 ಬ್ರಿಕ್ಸ್ ಕಂಟ್ರೀಸ್ ರೆಪ್ರೆಸೆಂಟ್ half of the world population. Significance, look at it. ಈ ದೇಶಗಳಲ್ಲಿ 50% ಪಾಪ್ಯುಲೇಷನ್ ಸೇರ್ಕೊಂಡಿದೆಯಂತೆ. ಆಲ್ 5 ಮೆಂಬರ್ಸ್ ಆರ್ ಇನ್ ಟಾಪ್ 25 ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್. ವರ್ಲ್ಡ್ ಪಾಪ್ಯುಲೇಷನು ಲಿಸ್ಟ್ನಲ್ಲಿ 25 ರಾಷ್ಟ್ರಗಳು ಇವು ಸೇರ್ಕೊಳ್ತಾವಂತೆ. ಲಿಸ್ಟಲ್ಲಿ 1 to 25 ಒಳಗೆ ಈ ರಾಷ್ಟ್ರಗಳು ಸೇರ್ಕೊಳ್ತವೆ. ಪಾಪ್ಯುಲೇಷನ್ ವೈಸ್ ದೇ ಆರ್ ಮೋರ್ ಆ್ಯಂಡ್ ಇಟ್ ಅಕೌಂಟ್ಸ್ ಫಾರ್ ದಿ ಮಚ್ ಟ್ರೇಡ್. ದಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಫಾರ್ಮಲಿ ರೆಫರ್ಡ್ ಆಸ್ ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್, ಈಸ್ ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ established by the BRICS. ಬ್ಯಾಂಕ್ ಕೂಡ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. The bank is headquartered in Shanghai, China. The first regional office of this NDB will be opened in Johannesburg, South Africa. So these are all the associations which have worked for the economic benefit of their own countries and to have more trade opportunities. So we have American country, we have European country, we have African country, and we, being India part of Asia, we have Asian countries representing this regional association for benefits. G4 is another important members where India is also a member. India, Brazil, Germany and Japan. All these, why, what is the speciality of this G4 meaning? ಏನಪ್ಪ ಇದರ ಅಸ್ತಿತ್ವ, ಏನಿದು ಸ್ಪೆಷಾಲಿಟಿ ಅಂತಂದರೆ, ಈ 4 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಪರ್ಮನೆಂಟ್ ಮೆಂಬರ್ಶಿಪ್ಪಿನ ಸೀಟನ್ನು ಕೇಳ್ತಾ ಇರುವಂಥ ದೇಶಗಳು. Each of these 4 countries are figured among the elected non-permanent members of the Security Council since UNO establishment. ವಿಶ್ವಸಂಸ್ಥೆ ಸ್ಥಾಪನೆ ಆದಾಗಲಿಂದ ಕಾಯಮೇತರ ರಾಷ್ಟ್ರಗಳಲ್ಲಿ ಇವು ಕೂಡ ರೆಪ್ರೆಸೆಂಟ್ ಆಗಿರುವಂಥ ದೇಶಗಳು. Their economic and political influence has grown significantly in the last decades, reaching a scope comparable to the permanent members. G4 campaigns for UN reforms, United Nations reforms, including more representation for developing countries,
both in permanent and non-permanent category in United Nations Security Council. ಸೊ ಇವರು ರೆಪ್ರೆಸೆಂಟೇಷನ್ನ ಕೇಳ್ತಾ ಇದ್ದಾರೆ. ಪರ್ಮನೆಂಟು ಅಷ್ಟೇ, ನಾನ್ ಪರ್ಮನೆಂಟು ಅಷ್ಟೇ. ನಮಗೆ ನಮ್ಮನ್ನೇ ಇನ್ಕ್ಲೂಡ್ ಮಾಡ್ಕೊಳ್ಳಿ, ನಾವು 4 ಜನ ವಿ ಆರ್ ಮಚ್ ಕೇಪಬಲ್ ಟು ಬಿಕಮ್ ದ ಪರ್ಮನೆಂಟ್ ಮೆಂಬರ್. ವಿ ರಿಕ್ವೆಸ್ಟ್ ಯು ಟು ಇನ್ಕ್ಲೂಡ್ ದೀಸ್ ಕಂಟ್ರೀಸ್ ಇನ್ ದ United Nations Security Council. So next important aspect is the G7. G7 is a group consisting of Canada, France, Germany, Italy, Japan and United Kingdom, United Nations. So we are not there, India is not there. So again European Union is also represented within G7. European Union ಸಂಘ ಕೂಡ ಇದಕ್ಕೆ ಸೇರುತ್ತೆ. These countries are 7 major advanced economies as reported by International Monetary Fund. ಈ 7 ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳು, ದೇ ಆರ್ ಡೆವಲಪ್ಡ್ ಕಂಟ್ರೀಸ್. ಸೊ G7 ಕಂಟ್ರೀಸ್ ರೆಪ್ರೆಸೆಂಟ್ ಮೋರ್ ದೆನ್ 64% ಆಫ್ ದ ನೆಟ್ ಗ್ಲೋಬಲ್ ವೆಲ್ತ್. ಸಂಪತ್ತನ್ನು 64% ಹೊಂದಿದಾರಂತೆ ಈ ರಾಷ್ಟ್ರಗಳು. ಬಿಕಾಸ್ ಯುನೈಟೆಡ್ ಸ್ಟೇಟ್ಸ್ ಇದೆ, ಬಿಕಾಸ್ ವಿ ಹ್ಯಾವ್ ಇವನ್ ಇಟಲಿ, ಯುನೈಟೆಡ್ ಸ್ಟೇಟ್ಸ್, ವಿ ಹ್ಯಾವ್ ಯುನೈಟೆಡ್ ಕಿಂಗ್ಡಮ್. ಸೊ ನ್ಯಾಚುರಲ್ ರಿಚ್ನೆಸ್ ವಿಲ್ ಬಿ more. Among members is the economy and long-term political motives. International Energy Forum. This is also intra-governmental organization in the field of oil and gas. Oil and gas comprising 72 member countries. Nodi ondalla 72 member countries, accounting for 90% of the global supply and demand of the oil and gas. Members ಇಲ್ಲಿ ಎಷ್ಟು ಯಾರು ಮೆಂಬರ್ಸ್ ಆಗಿರ್ತಾರೆ ಅಂತಂದರೆ, members include developing and developed, OPEC, non-OPEC, G20 countries. Imagine ಮಾಡ್ಕೊಳ್ಳಿ, OPEC ಅಂದರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸು ಅಷ್ಟೇ, ಎಕ್ಸ್ಪೋರ್ಟ್ ಮಾಡದಿರೋ ಇರುವ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿರೋವಂಥವು, ಅಭಿವೃದ್ಧಿಶೀಲ ಎಲ್ಲ ಇನ್ಕ್ಲೂಡ್ ಆಗಿದ್ದಾರೆ ಇನ್ ದಿಸ್ ಕ್ಯಾಟಗರಿ. 18 of the G20 countries are member of IEF. India is also a member of the forum. ಇಂಡಿಯಾ ಕೂಡ ಇದರೊಳಗೆ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದೆ. The IEF is promoted by Permanent Secretariat based in the diplomatic quarter of Riyadh, Saudi Arabia. So, idr secretariat is based in this particular country called Saudi. Riyadh nalli idu establish agirantadu. That naturally it should be in the Gulf countries ಅಥವಾ ಅರಬ್ ಕಂಟ್ರೀಸ್ನಲ್ಲಿ ಇರಬೇಕು. ಯಾಕಂತಂದರೆ ಇದು ಇಂಟರ್ನ್ಯಾಷನಲ್ ಎನರ್ಜಿ ಫಾರಮ್ಗೆ ಸೇರಿರುತ್ತೆ. ಆಯಿಲ್ ಆ್ಯಂಡ್ ಗ್ಯಾಸ್ ಅಂತ ಹೇಳುವಾಗ usually the headquarters should be somewhere in the oil producing countries, like it may be Saudi Arabia, Kuwait, Jordan, Yemen, Syria, Iraq, Iran, Kuwait. ಈ ರಾಷ್ಟ್ರಗಳೆಲ್ಲ ಒಂದು ರಾಷ್ಟ್ರ. It cannot be America or it cannot be Russia. So it should be somewhere within the limit of the oil producing countries. So oil and gas comprising, and it is very much correct to give this secretariat to be based in the Riyadh of Saudi Arabia.